ಎರಡನೇದಾಗಿ ಈ ಭ್ರೂಣ ಹತ್ಯೆ ನಿತ್ಯ ನಿರಂತರವಾಗಿ ಇಂದು ಕೂಡ ನಡೀತಾ ಇದೆ. ಇಂದು ಕೂಡ ರೇಡ್ ಮಾಡ್ತಾ ಇದೆ, ಇಂದು ಕೂಡ ಸಿಗ್ತಾ ಇದೆ. ಅಂದರೆ ಇವರು CID ಕೊಟ್ಟರು ಏನು ಭಯ ಇದೆ? ಯಾರಿಗೇನು ಭಯ ಇದೆ? ಇವತ್ತು ಭ್ರೂಣ ಹತ್ಯೆ ನಡೀತಾ ಇದೆ. ಅಂದರೆ CID ಎಲ್ಲ ಕೇಸುಗಳನ್ನು CID ಕೊಟ್ಟು ಅದಕ್ಕೆ ಬರ ಹಾಕಿ ಇವತ್ತು ಅದರ ಭಯನೇ ಇವತ್ತು ಇಲ್ಲ. ಈಗ ಇದ್ರದ್ದು ಕೂಡ CID ಕೊಟ್ಟಿದ್ದಾರೆ. ಬೆಳಗಾವಿದು ಅತ್ಯಂತ ಅಮಾನ್ಯ, ಇಡೀ ದೇಶದಲ್ಲಿ ಗಮನ ಸೆಳೆದಿರುವಂಥದ್ದು. ಒಬ್ಬ ದಲಿತ ಫ್ಯಾಮ್ಲಿಗಳಿಗೆ ಈ ಥರ ವಿಧಾನಸಭೆ ನಡೆಯುವಾಗ, ಸುವರ್ಣ ಸೌಧ ನಡೆಯುವಾಗ ಇಡೀ ಸರ್ಕಾರ, ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಇದ್ದಂಥ ಸಂದರ್ಭದಲ್ಲೇ ನಿರ್ಬಿಡಿಯಾಗಿ ಅಮಾನವೀಯ ಕೃತ್ಯವನ್ನು ಇವರು ಮಾಡಿದ್ದಾರೆ. ಅಂದರೆ ಇವ್ರು ಯಾವುದು ಭಯನೇ ಇಲ್ಲ. ಇವತ್ತು ಈ ಕಳ್ಳ ಕಾಕರಿಗೆ, ಈ ದರೋಡೆಕೋರರಿಗೆ, ಈ ಥರ ಅಮಾನುಷ್ಯವಾಗಿ ನಡ್ಕೊಳ್ಳೋಂಥವ್ರಿಗೆ ಯಾವುದೇ ಭಯ ಇಲ್ಲ ಅನ್ನೋದು ಭಾಳ ಸ್ಪಷ್ಟ ಆಗ್ತದೆ. ನಾನು ಹೇಳ್ತೀನಿ, ಮುಖ್ಯಮಂತ್ರಿಗಳು ತಮ್ಮ 6 ತಿಂಗಳ ಆಡಳಿತದ ಬಗ್ಗೆ ಆತ್ಮಾವಲೋಕನ ಮಾಡ್ಕೋಬೇಕು ಅಂತ. ಎರಡನೇದಾಗಿ ಈ ಭ್ರೂಣ ಹತ್ಯೆ ನಿತ್ಯ ನಿರಂತರವಾಗಿ ಇಂದು ಕೂಡ ನಡೀತಾ ಇದೆ. ಇಂದು ಕೂಡ ರೇಡ್ ಮಾಡ್ತಾ ಇದೆ, ಇಂದು ಕೂಡ ಸಿಗ್ತಾ ಇದೆ. ಅಂದರೆ ಇವರು CID ಕೊಟ್ಟರು ಏನು ಭಯ ಇದೆ? ಯಾರಿಗೇನು ಭಯ ಇದೆ? ಇವತ್ತು ಭ್ರೂಣ ಹತ್ಯೆ ನಡೀತಾ ಇದೆ. ಅಂದರೆ CID ಎಲ್ಲ ಕೇಸುಗಳನ್ನು CID ಕೊಟ್ಟು ಅದಕ್ಕೆ ಬರ ಹಾಕಿ ಇವತ್ತು ಅದರ ಭಯನೇ ಇವತ್ತು ಇಲ್ಲ. ಈಗ ಇದ್ರದ್ದು ಕೂಡ CID ಕೊಟ್ಟಿದ್ದಾರೆ. ಬೆಳಗಾವಿದು ಅತ್ಯಂತ ಅಮಾನ್ಯ, ಇಡೀ ದೇಶದಲ್ಲಿ ಗಮನ ಸೆಳೆದಿರುವಂಥದ್ದು. ಒಬ್ಬ ದಲಿತ ಫ್ಯಾಮ್ಲಿಗಳಿಗೆ ಈ ಥರ ವಿಧಾನಸಭೆ ನಡೆಯುವಾಗ, ಸುವರ್ಣ ಸೌಧ ನಡೆಯುವಾಗ ಇಡೀ ಸರ್ಕಾರ, ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಇದ್ದಂಥ ಸಂದರ್ಭದಲ್ಲೇ ನಿರ್ಬಿಡಿಯಾಗಿ ಅಮಾನವೀಯ ಕೃತ್ಯವನ್ನು ಇವರು ಮಾಡಿದ್ದಾರೆ. ಅಂದರೆ ಇವ್ರು ಯಾವುದು ಭಯನೇ ಇಲ್ಲ. ಇವತ್ತು ಈ ಕಳ್ಳ ಕಾಕರಿಗೆ, ಈ ದರೋಡೆಕೋರರಿಗೆ, ಈ ಥರ ಅಮಾನುಷ್ಯವಾಗಿ ನಡ್ಕೊಳ್ಳೋಂಥವ್ರಿಗೆ ಯಾವುದೇ ಭಯ ಇಲ್ಲ ಅನ್ನೋದು ಭಾಳ ಸ್ಪಷ್ಟ ಆಗ್ತದೆ. ನಾನು ಹೇಳ್ತೀನಿ, ಮುಖ್ಯಮಂತ್ರಿಗಳು ತಮ್ಮ 6 ತಿಂಗಳ ಆಡಳಿತದ ಬಗ್ಗೆ ಆತ್ಮಾವಲೋಕನ ಮಾಡ್ಕೋಬೇಕು ಅಂತ.